ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 31/3/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರಿ. ಯಾವುದೇ ತಪ್ಪಾದರೆ ತಂದೆಯಿಂದ ಕ್ಷಮೆ ಯಾಚಿಸಿರಿ. ತನ್ನ ಮತದಂತೆ ನಡೆಯಬೇಡಿ. ಶಿವ ಭಗವಾನುವಾಚ, ನೀವೇ ಮಾತಾಪಿತಾ ಎಂಬ ಗೀತೆಯಲ್ಲಿ ಗ್ಯಾರಂಟಿ ಯಾರದ್ದಾಗಿತ್ತು? ಮಾತಾಪಿತರ ಜೊತೆ ಮಕ್ಕಳ ಗ್ಯಾರಂಟಿಯಾಗಿದೆ. ಬಾಬಾ, ನಮ್ಮವರು ತಮ್ಮ ವಿನಃ ಬೇರೆ ಯಾರೂ ಇಲ್ಲ. ಎಷ್ಟು ಉನ್ನತ ಗುರಿಯಾಗಿದೆ. ಇಂತಹ ಶ್ರೇಷ್ಠ ತಂದೆಯ ಶ್ರೀಮತದಂತೆ ಯಾರಾದರೂ ನಡೆದದ್ದೇ ಆದರೆ ಅದಕ್ಕೆ ಗ್ಯಾರಂಟಿ ಏನೆಂದರೆ ಅವರು ಶ್ರೇಷ್ಠ ಆಸ್ತಿಯನ್ನು ಖಂಡಿತ ಪಡೀತಾರೆ. ಆದರೆ ಬುದ್ಧಿ ಹೇಳ್ತದೆ ಗುರಿ ಬಹಳ ಉನ್ನತವಾಗಿದೆ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರೇ ಮಾಲೆಯ ಮಣಿಯಾಗ್ತಾರೆ. ನೀವು ಮಾತಾಪಿತಾ ಎಂದು ಹೇಳ್ತಾರೆ. ಆದರೆ ಮಾಯೆ ಇಷ್ಟು ಶಕ್ತಿಶಾಲಿಯಾಗಿದೆ, ಕೆಲವರೇ ಕೊಟ್ಟ ಮಾತಿನಂತೆ ನಡೀತಾರೆ. ಪ್ರತಿಯೊಬ್ಬರೂ ತಮ್ಮನ್ನು ಕೇಳಿಕೊಳ್ಳಬಹುದು, ಸತ್ಯ ಸತ್ಯವಾಗಿಯೂ ನಾನು ಮಾತಾಪಿತರ ಮಗುವಾಗಿದ್ದೇನೆಯೇ? ತಂದೆ ಹೇಳ್ತಾರೆ, ಇಲ್ಲ, ಅಂಥವರು ಬಹಳ ಕೆಲವರೇ ಇದ್ದಾರೆ. ಆದ್ದರಿಂದಲೇ ನೋಡಿ ಎಷ್ಟು ಮಂದಿಯ ಮಾಲೆ ಆಗ್ತದೆ. ಇಷ್ಟು ಕೋಟಿಗಳಲ್ಲಿ ಕೇವಲ ಮಣಿಗಳೇ ವೈಜಯಂತಿ ಮಾಲೆಯಲ್ಲಿ ಬರ್ತಾರೆ. ಕೆಲವರು ಹೇಳುವುದೊಂದು, ಮಾಡುವುದು ಇನ್ನೊಂದು. ಆದ್ದರಿಂದ ತಂದೆ ಹೇಳ್ತಾರೆ, ನೋಡಿ ಎಷ್ಟು ವಿಚಿತ್ರವಾಗಿದೆ. ತಂದೆ ಎಷ್ಟು ಪ್ರೀತಿಯಿಂದ ತಿಳಿಸ್ತಾರೆ. ಆದರೆ ಬಹಳ ಕೆಲವರೇ ಸುಪುತ್ರರಾಗ್ತಾರೆ. ಶ್ರೀಮತದಂತೆ ನಡೆಯಲು ಮಕ್ಕಳಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂದಾಗ ಅವಶ್ಯವಾಗಿ ರಾವಣನ ಮತದ ಮೇಲಿದ್ದಾರೆ. ಆದ್ದರಿಂದಲೇ ಇಷ್ಟು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಮಾಲೆಯ ಮಣಿಯಾಗುವವರು ಕೆಲವರೇ ವಿರಳ. ಅಂತಹ ಮುದ್ದು ಮಕ್ಕಳು ಮುಚ್ಚಲ್ಪಡುವುದಿಲ್ಲ. ಅಂಥವರು ಹೃದಯವನ್ನೇರಿರುತ್ತಾರೆ. ಹಗಲು ರಾತ್ರಿ ಸೇವೆಯದ್ದೇ ಚಿಂತೆ ಇರ್ತದೆ. ಈಶ್ವರೀಯ ಸಂಬಂಧದೊಂದಿಗೆ ಪ್ರೀತಿ ಇರ್ತದೆ. ಅವರ ಬುದ್ಧಿ ಹೊರಗಡೆ ಎಲ್ಲಿಯೂ ಹೋಗೋದಿಲ್ಲ. ಇಂತಹ ಪ್ರೀತಿಯನ್ನು ದೈವಿ ಪರಿವಾರದೊಂದಿಗೆ ಇಟ್ಟುಕೊಳ್ಳಬೇಕಾಗಿದೆ. ಅಜ್ಞಾನ ಕಾಲದಲ್ಲಿಯೂ ತಂದೆಯೊಂದಿಗೆ ಮಕ್ಕಳಿಗೆ, ಸಹೋದರ ಸಹೋದರಿಯರಲ್ಲಿ ಪರಸ್ಪರ ಬಹಳ ಪ್ರೀತಿ ಇರ್ತದೆ. ಇಲ್ಲಂತೂ ಕೆಲವು ಮಕ್ಕಳದ್ದು ಅಂಶ ಮಾತ್ರವೂ ತಂದೆಯೊಂದಿಗೆ ಯೋಗವಿಲ್ಲ. ಬಹಳ ಗ್ಯಾರಂಟಿ ಕೊಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ. ಈಗಂತೂ ಮಕ್ಕಳು ಸಮ್ಮುಖದಲ್ಲಿದ್ದೀರಿ ಅಂದ ಮೇಲೆ ವಿಚಾರ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಹಾಡುತ್ತಿರುತ್ತಾರೆ. ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡ್ತಾರೆ. ಆದರೆ ಇಲ್ಲಿ ಕೆಲವರು ನೆನಪೇ ಮಾಡೋದಿಲ್ಲ. ತಂದೆಯ ಮಕ್ಕಳಾದರೆ ಮಾಯೆ ಶತ್ರುವಾಗ್ತದೆ. ಬುದ್ಧಿ ಹೊರಗೆ ಅಲದಾಡುತ್ತದೆ. ಆದ್ದರಿಂದ ಮಾಯೆ ಚೆನ್ನಾಗಿ ಬೀಳಿಸಿಬಿಡುತ್ತದೆ. ನಾವು ಏನೆಲ್ಲ ಮಾಡುತ್ತೇವೆಯೋ ಬೀಳುವುದಕ್ಕಾಗಿಯೇ ಮಾಡ್ತೇವೆ ಎಂಬುದು ಅವರು ತಿಳಿದುಕೊಳ್ಳೋದಿಲ್ಲ. ತನ್ನ ಮತದಂತೆ ಬೀಳುತ್ತಿರುತ್ತಾರೆ. ನಾವು ಏನು ಮಾಡ್ತಿದ್ದೇವೆ ಎಂಬುದು ಅವರಿಗೆ ಅರ್ಥವಾಗೋದೇ ಇಲ್ಲ. ಮಕ್ಕಳಲ್ಲಿ ಕೆಲವು ಬಲಹೀನತೆಗಳು ಇರುತ್ತವೆಯಲ್ಲವೇ? ಒಂದು ವೇಳೆ ಒಂದು ಹೇಳಿ ಇನ್ನೊಂದನ್ನು ಮಾಡ್ತಾರೆ. ಇಲ್ಲವಾದರೆ ತಂದೆಯಿಂದ ಎಷ್ಟು ಶ್ರೇಷ್ಠ ಆಸ್ತಿ ಸಿಗ್ತದೆ. ಎಷ್ಟು ಸತ್ಯತೆಯಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕು. ಆದರೆ ಮಾಯೆ ಬಹಳ ಬಲಶಾಲಿಯಾಗಿದೆ. ಕೋಟಿಯಲ್ಲಿ ಕೆಲವರೇ ತಂದೆಯನ್ನು ಪೂರ್ಣ ಅರ್ಥ ಮಾಡಿಕೊಳ್ತಾರೆ. ತಂದೆ ತಿಳಿಸ್ತಾರೆ, ಕಲ್ಪಕಲ್ಪವೂ ಇದೇ ರೀತಿಯಾಗ್ತದೆ. ಪೂರ್ಣ ಆಜ್ಞಾಕಾರಿ ಪ್ರಾಮಾಣಿಕರಾಗದೇ ಇರುವ ಕಾರಣವೇ ಪಾಪ ಅವರ ಪದವಿ ಈ ರೀತಿಯಾಗ್ತದೆ. ಬಾಬಾ, ನಾವು ರಾಜಯೋಗವನ್ನು ಕಲಿತು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ತೇವೆಂದು ಹೇಳ್ತೇವೆ.
ರಾಮಸೀತೆ ಆಗೋದಿಲ್ಲ ಎಂದು ಕೈಯನ್ನೆತ್ತುತ್ತಾರೆ. ಆದರೆ ಚಲನೆಯೂ ಅದೇ ರೀತಿ ಇರಬೇಕಲ್ಲವೇ? ಬೇಹದ್ದಿನ ತಂದೆ ಆಸ್ತಿಯನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ ಅಂದ ಮೇಲೆ ಎಷ್ಟೊಂದು ಶ್ರೀಮತದಂತೆ ನಡೆಯಬೇಕು. ಅನೇಕ ಮಕ್ಕಳು ಹೇಗೆ ನಾವು ಶ್ರೀಮತದಂತೆ ನಡೆಯೋದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವರೇನೋ ಎನ್ನುವಂತೆ ಇರ್ತಾರೆ. ಅಂಥವರನ್ನು ಮುಚ್ಚಿಡಲಾಗೋದಿಲ್ಲ. ಯಾರ ಅದೃಷ್ಟದಲ್ಲಿಲ್ಲವೋ ಅವರಿಗೆ ದೇಹಾಭಿಮಾನ ಮೊದಲು ಪೆಟ್ಟು ಕೊಡ್ತದೆ, ನಂತರ ಕಾಮವಿಕಾರ ಪೆಟ್ಟು ಕೊಡ್ತದೆ. ಕಾಮವಿಲ್ಲವೆಂದರೆ ಕ್ರೋಧ, ಲೋಭ ಇರ್ತದೆ. ಎಲ್ಲವೂ ಶತ್ರುಗಳೇ ಅಲ್ಲವೇ? ಮೋಹವೂ ಸಹ ಒಮ್ಮೆಲೆ ಸತ್ಯಾನಾಶ ಮಾಡ್ತದೆ. ಹಾಗೆಯೇ ಲೋಭವೂ ಕಡಿಮೆ ಇಲ್ಲ, ಬಹಳ ಕಠಿಣ ಶತ್ರುಗಳಾಗಿವೆ. ಬಿಡುಗಾಸಿನ ವಸ್ತುವನ್ನು ಕಳ್ಳತನ ಮಾಡ್ತಾರೆ, ಇದು ಸಹ ಲೋಭವಲ್ಲವೇ? ಕಳ್ಳತನದ ಹವ್ಯಾಸ ಬಹಳ ಕೆಟ್ಟದ್ದಾಗಿದೆ. ಅಂಥವರಿಗೆ ಮನಸ್ಸು ತಿನ್ನಬೇಕು. ನಾವು ಪಾಪ ಮಾಡ್ತಾ ಇರುತ್ತೇವೆಂದರೆ ಏನು ಪದವಿ ಪಡಿತೇವೆ? ಶಿವತಂದೆಯ ಯಜ್ಞದಲ್ಲಿ ಬಂದು ತಂದೆಯ ಬಳಿ ನಾವು ಇಂಥ ಕೆಲಸವನ್ನು ಮಾಡಬಹುದೇ? ಮಾಯೆ ಬಹಳ ಉಲ್ಟಾ ಕರ್ಮವನ್ನು ಮಾಡಿಸ್ತದೆ. ಎಷ್ಟಾದರೂ ತಿಳಿಸಿ ಆದರೂ ಹವ್ಯಾಸ ಕಳೆಯೋದಿಲ್ಲ. ಯಾರದ್ದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ದೇಹಾಭಿಮಾನದ ಕಾರಣ ನಾಮರೂಪದಲ್ಲಿಯೂ ಬಂದು ಬಿಡ್ತಾರೆ. ತಂದೆಗೆ ಪ್ರತಿಯೊಂದು ಸೇವಾ ಕೇಂದ್ರದ ಬಗ್ಗೆ ತಿಳಿದಿರುತ್ತದೆಯಲ್ಲವೇ? ತಂದೆಯಾದರೂ ಏನು ಮಾಡುವರು? ತಿಳಿಸಲೇಬೇಕಾಗ್ತದೆ. ಎಷ್ಟೊಂದು ಸೇವಾ ಕೇಂದ್ರಗಳಿವೆ. ತಂದೆಯ ಬಳಿ ಎಷ್ಟೊಂದು ಸಮಾಚಾರಗಳು ಬರ್ತವೆ. ಚಿಂತೆಯಂತೂ ಇರುತ್ತದೆಯಲ್ಲವೇ? ನಂತರ ಅಂಥವರಿಗೆ ತಿಳಿಸಬೇಕಾಗ್ತದೆ. ಮಾಯೆಯೂ ಕಡಿಮೆ ಇಲ್ಲ, ಬಹಳ ತೊಂದರೆ ಕೊಡುತ್ತದೆ. ಒಳ್ಳೊಳ್ಳೆಯ ಮಕ್ಕಳಿಗೆ ಹೇಳಲಾಗ್ತದೆ, ದೊಡ್ಡವರೆಂದು ಕರೆಸಿಕೊಳ್ಳುವುದು ಎಂದರೆ ದೊಡ್ಡ ದುಃಖವನ್ನು ಪಡೆಯುವುದು. ಇಲ್ಲಂತೂ ದುಃಖದ ಯಾವುದೇ ಮಾತಿಲ್ಲ. ಏಕೆಂದರೆ ನಿಮಗೆ ತಿಳಿದಿದೆ, ಕಲ್ಪದ ಮೊದಲು ಸಹ ಇದೇ ರೀತಿಯಾಗಿತ್ತು. ಈಶ್ವರನ ಮಕ್ಕಳಾಗಿಯೂ ಮಾಯೆಗೆ ವಶರಾಗ್ತಾರೆ, ಒಂದಲ್ಲ ಒಂದು ವಿಕರ್ಮ ಮಾಡ್ತಾರೆ. ಆದ್ದರಿಂದಲೇ ತಂದೆ ಹೇಳ್ತಾರೆ, ಬಾಬಾ ನಾವು ತಮ್ಮ ಶ್ರೀಮತದಂತೆ ಖಂಡಿತ ನಡೀತೇವೆ ಎಂದು ಮಕ್ಕಳು ಬಹಳ ಪ್ರತಿಜ್ಞೆ ಮಾಡ್ತಾರೆ. ಆದರೆ ನಡೆಯೋದಿಲ್ಲ. ಆದ್ದರಿಂದಲೇ ನೋಡಿ, ಇಷ್ಟೊಂದು ಮಂದಿ ಮಕ್ಕಳಿದ್ದರೂ ಸಹ ಎಷ್ಟು ಚಿಕ್ಕ ಮಾಲೆಯಾಗ್ತದೆ. ಉಳಿದೆಲ್ಲರೂ ಪ್ರಜೆಗಳಾಗ್ತಾರೆ. ಎಷ್ಟು ದೊಡ್ಡ ಗುರಿಯಾಗಿದೆ. ಇದರಲ್ಲಿ ಹೃದಯದ ಸ್ವಚ್ಛತೆ ಇರಬೇಕು. ಸತ್ಯ ಹೃದಯದವರನ್ನು ಮುಚ್ಚಿಡಲು ಸಾಧ್ಯವಿಲ್ಲವೆಂದು ಗಾದೆ ಇದೆ. ಒಂದು ವೇಳೆ ತಂದೆಯ ಜೊತೆ ಸತ್ಯವಾಗಿ ನಡೆಯುತ್ತಿದ್ದರೆ ಸತ್ಯಯುಗದಲ್ಲಿ ಕೃಷ್ಣನ ಜೊತೆ ನರ್ತನ ಮಾಡ್ತಾರೆ. ಸತ್ಯಯುಗದಲ್ಲಿ ಕೃಷ್ಣನ ನೃತ್ಯವೇ ಪ್ರಸಿದ್ಧವಾಗಿದೆ. ರಾಸಲೀಲೆ ರಾಧೆ ಕೃಷ್ಣರದ್ದೇ ತೋರಿಸುತ್ತಾರೆ. ನಂತರ ರಾಮಲೀಲೆಯನ್ನು ತೋರಿಸ್ತಾರೆ. ಆದರೆ ನಂಬರ್ 1ನಲ್ಲಿ ರಾಧಾಕೃಷ್ಣರ ರಾಸಲೀಲೆಯಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಅವರು ತಂದೆಯೊಂದಿಗೆ ಬಹಳ ಸತ್ಯವಂತರಾಗ್ತಾರೆ. ಆದ್ದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೀತಾರೆ. ಕೈಯನ್ನಂತೂ ಅನೇಕರು ಎತ್ತುತ್ತಾರೆ. ಆದರೆ ಮಾಯೆ ಹೇಗಿದೆ? ಪ್ರತಿಜ್ಞೆ ಮಾಡ್ತಾರೆ ಅಂದ ಮೇಲೆ ಅದರಂತೆ ನಡೆಯಬೇಕಲ್ಲವೇ? ಮಾಯೆಯ ಭೂತಗಳನ್ನು ಓಡಿಸಬೇಕಾಗಿದೆ. ದೇಹಾಭಿಮಾನದ ಹಿಂದೆ ಎಲ್ಲ ಭೂತಗಳು ಅಂಟಿಕೊಳ್ತದೆ. ತಂದೆ ತಿಳಿಸ್ತಾರೆ, ಆತ್ಮಾಭಿಮಾನಿಯಾಗಿ ತಂದೆಯ ನೆನಪು ಮಾಡಿ, ಅದರಲ್ಲಿಯೂ ಬೆಳಗ್ಗೆ ಕುಳಿತು ಮಾತನಾಡಿ, ತಂದೆಯ ಮಹಿಮೆ ಮಾಡಿ. ಭಕ್ತಿ ಮಾರ್ಗದಲ್ಲಿ ಭಲೆ ಮಹಿಮೆ ಮಾಡ್ತಾರೆ, ಆದರೆ ಮಹಿಮೆಯಂತೂ ಯಾರಿಗೂ ಇಲ್ಲ. ಕೃಷ್ಣನನ್ನು ನೆನಪು ಮಾಡ್ತಾರೆ, ಬೆಣ್ಣೆ ಕದ್ದ, ಗೋಪಿಕೆಯರನ್ನು ಓಡಿಸಿಕೊಂಡು ಹೋದ, ಅಕಾಸುರ ಬಕಾಸುರರನ್ನು ಕೊಂದ, ಹೀಗೆ ಮಾಡಿದ ಹಾಗೆ ಮಾಡಿದ ಎಂದು ಮಹಿಮೆ ಮಾಡ್ತಾರೆ ಅಷ್ಟೇ, ಇನ್ನೇನನ್ನೂ ಮಾಡ್ತಾರೆ? ಇದೆಲ್ಲವೂ ಸುಳ್ಳಾಗಿದೆ. ಸತ್ಯದ ಅಂಶ ಮಾತ್ರವೂ ಇಲ್ಲ. ಅಂದ ಮೇಲೆ ಮತ್ತೆ ಮಾರ್ಗವನ್ನೇನು ತಿಳಿಸ್ತಾರೆ? ಮುಕ್ತಿಯನ್ನೇ ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ಇಡೀ ವಿಶ್ವದ ಮೇಲೆ ರಾವಣ ರಾಜ್ಯವಿದೆ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಮನುಷ್ಯರು ಭ್ರಷ್ಟಾಚಾರಿ ಎಂಬುದರ ಅರ್ಥವನ್ನು ತಿಳಿದುಕೊಳ್ಳೋದಿಲ್ಲ. ಸತ್ಯಯುಗದಲ್ಲಿ ನಿರ್ವಿಕಾರಿ ದೇವತೆಗಳಿದ್ದರು ಎಂಬುದನ್ನೂ ತಿಳಿದುಕೊಂಡಿಲ್ಲ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರೆಂದು ಹಾಡ್ತಾರೆ. ಆದರೆ ಮತ್ತೆ ಅಲ್ಲಿಯೂ ರಾವಣ, ಕಂಸ, ಜರಾಸಂಧ ಮೊದಲಾದವರಿದ್ದರು ಎಂದು ಹೇಳ್ತಾರೆ. ಪವಿತ್ರರಾಗಿರಿ ಎಂದು ಹೇಳಿದಾಗ ದೇವತೆಗಳಿಗೂ ಸಹ ಮಕ್ಕಳು ಮೊದಲಾದವರಿದ್ದರಲ್ಲವೇ ಎಂದು ಹೇಳ್ತಾರೆ. ಅರೆ, ನೀವು ಹಾಡ್ತೀರಿ ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು ಅಂದ ಮೇಲೆ ಅಲ್ಲಿ ವಿಕಾರದ ಮಾತಿರಲು ಹೇಗೆ ಸಾಧ್ಯ?
ನೀವು ಸಹ ನಿರ್ವಿಕಾರಿಗಳಾಗಿ ಎಂದು ಹೇಳಿದಾಗ, ನಿರ್ವಿಕಾರಿಗಳಾದರೆ ಸೃಷ್ಟಿ ಹೇಗೆ ವೃದ್ಧಿಯಾಗುವುದು? ಮಕ್ಕಳು ಹೇಗೆ ಜನ್ಮ ಪಡೀತಾರೆ ಎಂದು ಕೇಳ್ತಾರೆ. ಮಂದಿರಗಳಲ್ಲಿ ಹೋಗಿ ಮಹಿಮೆಯನ್ನು ಹಾಡ್ತಾರೆ. ಮತ್ತೆ ಮನೆಗೆ ಬಂದ ನಂತರ ಆ ಮಹಿಮೆಯನ್ನೂ ಮರೆತು ಹೋಗ್ತಾರೆ. ಭಲೆ ನೀವು ಹೋಗಿ ಪರಿಶೀಲನೆ ಮಾಡಿ ನೋಡಿ. ಮನೆಯಲ್ಲಿ ಹೋಗಿ ತಿಳಿಸಿದರೆ ಅವರು ಒಪ್ಪೋದಿಲ್ಲ. ಅಲ್ಲಿಯ ಮಾತು ಅಲ್ಲಿಯೇ ಉಳಿದು ಬಿಡುತ್ತದೆ. ಪವಿತ್ರರಾಗೋದಕ್ಕಾಗಿ ಹೇಳಿದರೆ, ವಾಹ್, ಈ ಪ್ರಪಂಚ ಹೇಗೆ ನಡೆಯೋದು ಎಂದು ಕೇಳ್ತಾರೆ. ನಿರ್ವಿಕಾರಿ ಪ್ರಪಂಚ ಹೇಗೆ ನಡೀತದೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ. ಮಕ್ಕಳು ಗೀತೆ ಕೇಳಿದ್ದೀರಿ. ನಿಮ್ಮ ಮತದಂತೆ ನಡೆಯುತ್ತೇವೆಂದು ಹಾಡುತ್ತಾರೆ. ಏಕೆಂದರೆ ಶ್ರೀಮತದಂತೆ ನಡೆಯೋದರಲ್ಲಿ ಕಲ್ಯಾಣವಿದೆ. ತಂದೆಯಂತೂ ಹೇಳುತ್ತಿರುತ್ತಾರೆ, ಮಕ್ಕಳೇ, ಶ್ರೀಮತದಂತೆ ನಡೀರಿ, ಇಲ್ಲದಿದ್ದರೆ ಕೊನೆಗೆ ಮೃತ್ಯು ಬಂದು ಬಿಡುತ್ತದೆ. ನಂತರ ಧರ್ಮರಾಜನ ಮುಂದೆ ಎಲ್ಲವನ್ನೂ ತಿಳಿಸಬೇಕಾಗುವುದು. ನೀವೇ ಈ ಪಾಪ ಮಾಡಿದ್ದೀರಿ. ತನ್ನ ಮತದಂತೆ ನಡೆದು ಮತ್ತೆ ಕಲ್ಪ ಕಲ್ಪದ ಕಲೆಯುಂಟಾಗುವುದು. ಒಂದು ಬಾರಿ ಅನುತ್ತೀರ್ಣರಾದರೆ 2ನೇ ಅಥವಾ 3ನೇ ವರ್ಷದಲ್ಲಿ ಓದುವರೆಂದಲ್ಲ. ಈಗ ಅನುತ್ತೀರ್ಣರಾದರೆ ಕಲ್ಪ ಕಲ್ಪವೂ ಆಗುತ್ತಿರುತ್ತಾರೆ. ಆದ್ದರಿಂದ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ. ಒಳಗೇನೂ ಕೊಳಕಿರಬಾರದು. ಹೃದಯವನ್ನು ಶುದ್ಧ ಮಾಡಿಕೊಳ್ಳಬೇಕಾಗಿದೆ. ನಾರದನಿಗೂ ಸಹ ತಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೋ ಎಂದು ಹೇಳಿದರಲ್ಲವೇ? ನೋಡಿಕೊಂಡಾಗ ನಾನು ಮಂಗನಂತೆ ಇದ್ದೇನೆ ಎಂಬುದು ಅರ್ಥವಾಯಿತು. ಇದೊಂದು ಉದಾಹರಣೆಯಾಗಿದೆ. ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು, ನಾವು ಎಲ್ಲಿಯವರೆಗೆ ಶ್ರೀಮತದಂತೆ ನಡೆಯುತ್ತಿದ್ದೇವೆ? ಬುದ್ಧಿಯೋಗ ಎಲ್ಲಿಯೂ ಹೊರಗಡೆ ಅಲೆಯುತ್ತಿಲ್ಲವೇ? ದೇಹಾಭಿಮಾನದಲ್ಲಂತೂ ಇಲ್ಲವೇ? ದೇಹಿ ಅಭಿಮಾನಿಗಳು ಸೇವೆಯಲ್ಲಿ ತೊಡಗಿರುವರು. ಎಲ್ಲವೂ ಯೋಗದ ಮೇಲಿದೆ. ಭಾರತದ ಯೋಗ ಪ್ರಸಿದ್ಧವಾಗಿದೆ. ಅದನ್ನು ನಿರಾಕಾರ ತಂದೆಯೇ ನಿರಾಕಾರ ಮಕ್ಕಳಿಗೆ ತಿಳಿಸ್ತಾರೆ. ಇದಕ್ಕೆ ಸಹಜ ರಾಜಯೋಗವೆಂದು ಹೇಳಲಾಗ್ತದೆ. ಇದೂ ಬರೆಯಲ್ಪಟ್ಟಿದೆ. ನಿರಾಕಾರ ತಂದೆ ಸಹಜ ರಾಜಯೋಗವನ್ನು ಕಲಿಸಿದ್ದರು. ಕೇವಲ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ನಿಮಗೆ ತಿಳಿದಿದೆ, ನಾವೀಗ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕಾಗಿದೆ. ಪುಣ್ಯಾತ್ಮರಾಗಬೇಕಾಗಿದೆ. ಪಾಪದ ಯಾವುದೇ ಮಾತಿಲ್ಲ. ತಂದೆಯ ನೆನಪಿನಲ್ಲಿಯೇ ಇದ್ದು ಅವರ ಸೇವೆಯಲ್ಲಿರಬೇಕಾಗಿದೆ. ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸ್ವಲ್ಪ ಪರಿಶ್ರಮ ಪಡಬೇಕಲ್ಲವೇ? ಸನ್ಯಾಸಿಗಳು ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದಂತೆ ಇರಲು ಹೇಗೆ ಸಾಧ್ಯ ಎನ್ನುತ್ತಾರೆ. ಸಂಪೂರ್ಣರಾಗುವುದರಲ್ಲಿ ಅನೇಕರು ಅನುತ್ತೀರ್ಣರಾಗ್ತಾರೆ. ಏಕೆಂದರೆ ನೆನಪು ಮಾಡೋದಿಲ್ಲ. ಈಗ ಪ್ರಾಚೀನ ಯೋಗವನ್ನು ತಂದೆಯೇ ಕಲಿಸ್ತಾರೆ. ತಂದೆ ತಿಳಿಸ್ತಾರೆ, ಯೋಗವನ್ನಂತೂ ನಾನೇ ಸ್ವಯಂ ಬಂದು ಕಲಿಸಿಕೊಡ್ತೇನೆ. ಈಗ ನನ್ನ ನೆನಪು ಮಾಡಿ. ನೀವು ನನ್ನ ಬಳಿಗೆ ಬರಬೇಕಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ನಿಮ್ಮ ಮಧುರ ಶಾಂತಿಯ ಮನೆ ಅದಾಗಿದೆ. ಇದೂ ಸಹ ತಿಳಿದಿದೆ, ನಾವು ಭಾರತವಾಸಿಗಳೇ ಭಾರತದಲ್ಲಿ ಬರ್ತೇವೆ ಮತ್ತು ಪೂರ್ಣ ಆಸ್ತಿಯನ್ನು ಪಡೀತೇವೆ. ಆದ್ದರಿಂದ ತಂದೆ ಪದೇ ಪದೇ ತಿಳಿಸ್ತಾರೆ, ಮಕ್ಕಳೇ, ಪ್ರತಿಜ್ಞೆಯಂತೆ ಪೂರ್ಣ ನಡೆಯಿರಿ. ಮರೆತು ಹೋದರೆ ತಂದೆಯೊಂದಿಗೆ ಕ್ಷಮೆಯಾಚಿಸಬೇಕು. ನೋಡಿ, ಈ ಮಗು ಕ್ಷಮೆ ಯಾಚಿಸೋದಕ್ಕಾಗಿ ವಿಶೇಷವಾಗಿ ತಂದೆಯ ಬಳಿ ಒಂದು ದಿನಕ್ಕಾಗಿ ಬಂದಿದ್ದಾರೆ. ಸ್ವಲ್ಪ ತಪ್ಪಾದ ಕಾರಣ ಓಡಿ ಬಂದಿದ್ದಾರೆ. ಏಕೆಂದರೆ ಮನಸ್ಸು ತಿನ್ನುತ್ತದೆ. ಅದರಿಂದ ಸಮ್ಮುಖದಲ್ಲಿ ಹೋಗಿ ತಂದೆಗೆ ತಿಳಿಸಬೇಕು ಎಂದುಕೊಂಡರು. ತಂದೆಯ ಪ್ರತಿ ಎಷ್ಟು ಗೌರವವಿದೆ. ಕೆಲವು ಮಕ್ಕಳಂತೂ ಇದಕ್ಕಿಂತಲೂ ಹೆಚ್ಚು ವಿಕರ್ಮ ಮಾಡುತ್ತಿರುತ್ತಾರೆ. ಅದು ಗೊತ್ತಾಗೋದೇ ಇಲ್ಲ. ವಾಹ್, ಬಹಳ ಒಳ್ಳೆಯ ಮಗುವಾಗಿದ್ದಾರೆ. ಸ್ವಲ್ಪ ತಪ್ಪು ಮಾಡಿದ ಕಾರಣ ಕ್ಷಮೆ ಯಾಚಿಸಲು ಬಂದಿದ್ದಾರೆ ಎಂದು ನಾವು ಹೇಳ್ತೇವೆ. ತಂದೆಯ ಹೇಳಿಕೆಯಾಗಿದೆ, ಮಕ್ಕಳೇ, ಆದ ತಪ್ಪನ್ನು ಹೇಳಿ ಕ್ಷಮೆ ಯಾಚಿಸಿ. ಇಲ್ಲವಾದರೆ ಆ ಪಾಪ ವೃದ್ಧಿಯಾಗ್ತಾ ಇರ್ತದೆ. ಇದರಿಂದ ಕೆಳಗೆ ಬೀಳ್ತೀರಿ. ಮುಖ್ಯವಾಗಿ ಯೋಗದಿಂದಲೇ ರಕ್ಷಿಸಲ್ಪಡ್ತೀರಿ. ಈಗಿನ್ನೂ ಆ ಯೋಗದಲ್ಲಿ ಬಹಳ ನಿರ್ಬಲರಾಗಿದ್ದೀರಿ. ಜ್ಞಾನವಂತೂ ಬಹಳ ಸಹಜವಾಗಿದೆ. ಇದಂತೂ ಒಂದು ಕಥೆಯಾಗಿದೆ. ಇಂದಿಗೆ 5,000 ವರ್ಷಗಳ ಮೊದಲು ಯಾರ ರಾಜ್ಯವಿತ್ತು? ಹೇಗೆ ರಾಜ್ಯ ಮಾಡಿದರು? ಎಷ್ಟು ಸಮಯ ಮಾಡಿದರು? ಮತ್ತೆ ರಾಜ್ಯ ಮಾಡ್ತಾ ಮಾಡ್ತಾ ಹೇಗೆ ವಿಕಾರದಲ್ಲಿ ಸಿಲುಕಿದರು? ಯಾರೂ ಸಹ ಬಂದು ಮುತ್ತಿಗೆ ಹಾಕಲಿಲ್ಲ. ನಂತರ ಯಾವಾಗ ವೈಶ್ಯರಾದರೋ ಆಗ ಮುತ್ತಿಗೆ ಹಾಕಿದರು. ಅವರಿಂದಂತೂ ರಾವಣ ರಾಜ್ಯವನ್ನು ಕಸಿದುಕೊಂಡ. ನೀವೀಗ ಮತ್ತೆ ರಾವಣನ ಮೇಲೆ ಜಯ ಗಳಿಸಿ ರಾಜ್ಯವನ್ನು ಪಡಿತೀರಿ.
ಇದು ಸಹ ಬಹಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ವಿರಳ. ಯಾರು ತಂದೆಯ ಜೊತೆ ಪೂರ್ಣ ಆಜ್ಞಾಕಾರಿ ಪ್ರಾಮಾಣಿಕರಾಗಿದ್ದಾರೆಯೋ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಅಜ್ಞಾನ ಕಾಲದಲ್ಲಿಯೂ ಸಹ ಕೆಲವರು ಪ್ರಾಮಾಣಿಕರು ಆಜ್ಞಾಕಾರಿಗಳಿರ್ತಾರೆ, ಕೆಲವರು ನೌಕರರು ಸಹ ಬಹಳ ಪ್ರಾಮಾಣಿಕರಾಗಿರ್ತಾರೆ. ಲಕ್ಷಾಂತರ ರೂಪಾಯಿಗಳು ಬಿದ್ದಿದ್ದರೂ ಸಹ ಎಂದೂ ಒಂದು ಪೈಸೆಯನ್ನೂ ಮುಟ್ಟುವುದಿಲ್ಲ. ಸೇಠ್ ಜಿ ತಾವು ಬೀಗದ ಕೈಯನ್ನು ಬಿಟ್ಟು ಹೊರಟು ಹೋಗಿದ್ದೀರಿ, ನಾವು ಅದನ್ನು ಸಂಭಾಳನೆ ಮಾಡೋದಕ್ಕಾಗಿ ಕುಳಿತಿದ್ದೇವೆ ಎಂದು ಹೇಳ್ತಾರೆ. ಇಂತಹ ಪ್ರಾಮಾಣಿಕರೂ ಇರ್ತಾರೆ. ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ. ವಿವೇಕ ಹೇಳ್ತದೆ, ಈ ಕಾರಣದಿಂದಲೇ ಮಾಲೆಯ ಮಣಿಯಾಗೋದಿಲ್ಲ. ಅಂಥವರು ಅಲ್ಲಿ ಹೋಗಿ ದಾಸದಾಸಿಯರಾಗ್ತಾರೆ. ಓದದಿದ್ದರೆ ಅವಶ್ಯವಾಗಿ ಇದೇ ಗತಿಯಾಗುವುದು. ಶ್ರೀಮತದಂತೆ ನಡೆಯೋದಿಲ್ಲ. ತಂದೆ ತಿಳಿಸ್ತಾರೆ, ನಿಮ್ಮ ಗುರಿ ಎಲ್ಲವೂ ಯೋಗದ್ದಾಗಿದೆ. ಮಾಯೆಯು ಒಮ್ಮೆಲೆ ಉಸಿರು ಕಟ್ಟಿಸಿ ಯೋಗ ಮಾಡಲು ಬಿಡೋದಿಲ್ಲ. ಯೋಗ ಇದ್ದಿದ್ದೆಯಾದರೆ ಬಹಳ ಚೆನ್ನಾಗಿ ಸೇವೆ ಮಾಡುವರು. ಪಾಪಗಳ ಬಗ್ಗೆ ಭಯವಿರುವುದು. ಹೇಗೆ? ಈ ಮಗು ಬಹಳ ಒಳ್ಳೆಯವರಾಗಿದ್ದಾರೆ. ಸತ್ಯತೆ ಇದ್ದರೆ ಈ ರೀತಿ ಇರಬೇಕು. ಒಳ್ಳೊಳ್ಳೆಯ ಮಕ್ಕಳಿಗಿಂತ ಇವರ ಪದವಿ ಒಳ್ಳೆಯದಾಗಿದೆ. ಯಾರು ಸರ್ವೀಸ್ ಮಾಡುತ್ತಿರುತ್ತಾರೆಯೋ ಅವರು ಒಂದಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಂಡಿರ್ತಾರೆ. ಏನನ್ನೂ ತಿಳಿಸೋದಿಲ್ಲ, ಹೇಳೋದರಿಂದ ಬಿಡುವುದೂ ಇಲ್ಲ. ಗೀತೆಯಲ್ಲಿ ನೋಡಿ, ಏನೇ ಆಗಲಿ ನಾವೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡ್ತಾರೆ. ಮೂಲ ಮಾತು ದೇಹಾಭಿಮಾನದ್ದಾಗಿದೆ. ದೇಹಾಭಿಮಾನದಿಂದಲೇ ತಪ್ಪುಗಳಾಗ್ತವೆ. ಬಹಳ ತಪ್ಪುಗಳನ್ನು ಮಾಡ್ತಾರೆ. ಆದ್ದರಿಂದ ಸಾವಧಾನ ನೀಡಲಾಗ್ತದೆ. ತಂದೆಯ ಆದೇಶವಾಗಿದೆ ತಿಳಿಸುವುದು. ತಿಳಿಸದೇ ಹೋದರೆ ನಮಗೆ ಯಾರೂ ತಿಳಿಸಲೇ ಇಲ್ಲವೆಂದು ಹೇಳ್ತಾರೆ. ಇದರ ಮೇಲೆ ಒಂದು ಕಥೆಯೂ ಇದೆ. ತಂದೆ ಹೇಳ್ತಾರೆ, ಮಕ್ಕಳೇ, ಎಚ್ಚರಿಕೆಯಿಂದ ಇರಿ, ಇಲ್ಲವಾದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ನಂತರ ನಮಗೇಕೆ ತಿಳಿಸಲಿಲ್ಲ ಎಂದು ಹೇಳುವಂತಿಲ್ಲ. ಆದ್ದರಿಂದ ತಂದೆ ಸ್ಪಷ್ಟವಾಗಿ ತಿಳಿಸ್ತಾರೆ, ಸ್ವಲ್ಪ ಪಾಪ ಮಾಡಿದರೂ ಸಹ ಅದು ಬಹಳ ವೃದ್ಧಿಯಾಗ್ತದೆ. ಮತ್ತೆ ತಂದೆಯ ಮುಂದೆ ತಲೆ ಎತ್ತೋದಕ್ಕೂ ಸಾಧ್ಯವಿಲ್ಲ. ಸುಳ್ಳು ಹೇಳಿದರೆ ನೀವು ಅಯ್ಯೋ ಅಯ್ಯೋ ಎನ್ನಬೇಕು. ಶಿವ ತಂದೆ ನಮ್ಮನ್ನು ಎಲ್ಲಿ ನೋಡ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಅರೆ, ಅಜ್ಞಾನ ಕಾಲದಲ್ಲಿಯೂ ಸಹ ಅವರಿಗೆ ಎಲ್ಲವೂ ತಿಳಿದಿರ್ತದೆ. ಆದ್ದರಿಂದಲೇ ಪಾಪ ಮತ್ತು ಪುಣ್ಯದ ಫಲವನ್ನು ಕೊಡ್ತಾರೆ. ನೇರವಾಗಿ ತಿಳಿಸ್ತಾರೆ, ನೀವು ಪಾಪ ಮಾಡಿದರೆ ನಿಮಗಾಗಿ ಬಹಳ ದೊಡ್ಡ ಕಠಿಣ ಶಿಕ್ಷೆ ಇದೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಬಂದಿದ್ದೀರಿ ಅಂದ ಮೇಲೆ ಅದನ್ನು ಬಿಟ್ಟು 2 ಕಿವಿಗಳನ್ನು ಕತ್ತರಿಸಿಕೊಳ್ಳುವಂತೆ ಮಾಡಬಾರದಲ್ಲವೇ? ಹೇಳುವುದೊಂದು, ನೆನಪು ಇನ್ನೊಬ್ಬರನ್ನು ಮಾಡ್ತಾರೆ. ತಂದೆಯ ನೆನಪು ಮಾಡದಿದ್ದರೆ ಹೇಳಿ, ಅಂಥವರ ಗತಿಯೇನಾಗ್ತದೆ? ಸತ್ಯವಾದದ್ದನ್ನೇ ತಿನ್ನಬೇಕು, ಸತ್ಯವನ್ನೇ ಹೇಳಬೇಕು, ಸತ್ಯವಾದದ್ದನ್ನೇ ತೊಡಬೇಕು. ಇದೂ ಸಹ ಈಗಿನ ಮಾತಾಗಿದೆ. ಯಾವಾಗ ತಂದೆ ಕಲಿಸ್ತಾರೆ ಅಂದ ಮೇಲೆ ಅವರೊಂದಿಗೆ ಪ್ರತಿ ಮಾತಿನಲ್ಲಿ ಸತ್ಯವಾಗಿರಬೇಕು. ಒಳ್ಳೆಯದು. ಇಂತಹ ಸತ್ಯ, ಆಜ್ಞಾಕಾರಿ, ಪ್ರಾಮಾಣಿಕ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಸತ್ಯತೆಯಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಸಂಪೂರ್ಣ ಆಜ್ಞಾಕಾರಿ ಪ್ರಾಮಾಣಿಕರಾಗಬೇಕಾಗಿದೆ. ಈಶ್ವರೀಯ ಪರಿವಾರದೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಬೇಕಾಗಿದೆ. ಶ್ರೀಮತದಲ್ಲಿ ಮನಮತ ಅಥವಾ ರಾವಣನ ಮತವನ್ನು ಬೆರಕೆ ಮಾಡಬಾರದು. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಈ ಪ್ರತಿಜ್ಞೆಯಲ್ಲಿ ಪಕ್ಕಾ ಇರಬೇಕಾಗಿದೆ. ಹೃದಯವನ್ನು ಶುದ್ಧ, ಪವಿತ್ರ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ಸ್ವಯಂನಲ್ಲಿ ಆತ್ಮೀಯತೆಯ ಸರ್ವಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರೆಂದರೆ ಸಹಜವಾಗಿಯೇ ಆತ್ಮೀಯತೆಯ ಸುಗಂಧದಿಂದ ಅನೇಕ ಆತ್ಮರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡುವುದು. ಹೇಗೆ ಮನಸಾಶಕ್ತಿಯಿಂದ ಪ್ರಕೃತಿಯನ್ನು ತಮೋಪ್ರಧಾನದಿಂದ ಸತೋಪ್ರಧಾನವನ್ನಾಗಿ ಮಾಡ್ತೀರಿ, ಹಾಗೆಯೇ ವಿಶ್ವದಲ್ಲಿರುವ ಅನ್ಯ ಆತ್ಮರು ಯಾರು ತಮ್ಮ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ ಅವರಿಗೆ ತಾವು ದೂರವಿದ್ದರೂ ತಾವು ಆತ್ಮೀಯತೆಯ ಶಕ್ತಿಯಿಂದ ತಂದೆಯ ಪರಿಚಯ ಅಥವಾ ಮುಖ್ಯ ಸಂದೇಶವನ್ನು ಕೊಡಬಹುದು.
ಯಾವಾಗ ಈ ಸೂಕ್ಷ್ಮವಾದ ಯಂತ್ರವನ್ನು ತೀವ್ರಗೊಳಿಸ್ತೀರಿ ಆಗಲೇ ಚಡಪಡಿಸುತ್ತಿರುವ ಅನೇಕ ಆತ್ಮರುಗಳಿಗೆ ಹನಿಯಾದರೂ ಸಿಗುವುದು ಹಾಗೂ ತಾವು ವಿಶ್ವ ಕಲ್ಯಾಣಕಾರಿ ಎಂದು ಕರೆಸಿಕೊಳ್ತೀರಿ. ಸುವಾಕ್ಯ: ತಮ್ಮ ಬಳಿ ಶುದ್ಧ ಹಾಗೂ ಶ್ರೇಷ್ಠ ಸಂಕಲ್ಪವನ್ನು ಸ್ವರೂಪದಲ್ಲಿ ಇಟ್ಟುಕೊಳ್ಳುತ್ತೀರೆಂದರೆ ವ್ಯರ್ಥ ಸ್ವತಃವಾಗಿಯೇ ಮರ್ಜ್ ಆಗ್ತದೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಯಾವ ಸಮಯ ಯಾವುದೇ ಪರಿಸ್ಥಿತಿ ಬಂದರೆ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ. ಆಗ ಅನುಭವ ಮಾಡುವಿರಿ, ನಾನು ಒಂಟಿಯಾಗಿಲ್ಲ, ನನ್ನ ಜೊತೆ ವಿಶೇಷ ಶಕ್ತಿ ಇದೆ. ಎಲ್ಲಿ ತಂದೆಯಿದ್ದಾರೆ ಅಲ್ಲಿ ಎಷ್ಟೇ ಬಿರುಗಾಳಿ ಇರಲಿ ಅದು ಬಳುವಳಿಯಾಗಿ ಬಿಡುತ್ತದೆ. ನಿಶ್ಚಯ ಬುದ್ಧಿ ವಿಜಯಂತಿ. ಈ ಟೈಟಲ್ನ ಸ್ಮೃತಿಯಿಂದ ವಿಜಯಿಯಾಗಿರಿ ಮತ್ತು ವಿಜಯಿ ವರ್ಷವನ್ನು ಆಚರಿಸಿರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಎಂತಹ ಮುದ್ದು ಮಕ್ಕಳನ್ನು ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ. ಯಾರಿಗೆ ಈಶ್ವರೀಯ ಪರಿವಾರದ ಜೊತೆ ಪ್ರೀತಿ ಇದೆಯೋ, ಯಾರಿಗೆ ಹಗಲು ರಾತ್ರಿ ಸೇವೆಯದ್ದೇ ಚಿಂತೆ ಇರುತ್ತದೆಯೋ ಅಂತಹ ಸೇವಾಧಾರಿಗಳು ಯಾರು ಆಜ್ಞಾಕಾರಿ ಮತ್ತು ಪ್ರಾಮಾಣಿಕರಾಗಿದ್ದಾರೆಯೋ, ಎಂದು ಮನಮತದಂತೆ ನಡೆಯುವುದಿಲ್ಲವೋ, ತಂದೆಯೊಂದಿಗೆ ಸತ್ಯ ಮತ್ತು ಸ್ವಚ್ಛ ಹೃದಯಿಗಳಾಗಿದ್ದಾರೆಯೋ ಅಂತಹ ಮಕ್ಕಳೆಂದು ಮುಚ್ಚಲ್ಪಡುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.